ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಜಗತ್ತಿನ ಬಿಸಿ ಬಿಸಿ ದೇಶ ಭಾರತ. ಟಾಪ್ 100 ಉಷ್ಣ ನಗರಗಳಲ್ಲಿ 95 ಭಾರತದ್ದು. ಎಲ್ ನೀನೋ ಎಫೆಕ್ಟ್, ಬೆಂಕಿ ಉಗುಳ್ತಾ ಇರೋ ಸೂರ್ಯ, ಸುಡ್ತಿದೆ ಬಿಸಿಲು. ಅಷ್ಟಕ್ಕೂ ಭಾರತದಲ್ಲಿ ಬಿಸಿಲು ಇಷ್ಟೊಂದು ಸುಡ್ತಿರೋದಾದ್ರೂ ಯಾಕೆ? ಡೇಂಜರಸ್ ಸಿಟಿ ಯಾವುದು? ಇದುವೇ ಹೊತ್ತಿನ ಸ್ಪೆಷಲ್ ಬೆಂಕಿ ಭಾರತ. ನಮ್ಮ ಕರ್ನಾಟಕ ಸೇರಿದಂತೆ ಇಡೀ ದೇಶ ಈಗ ಅಕ್ಷರಶಃ ಬಿಸಿಲಿನ ಬೆಂಕಿ ಕುಂಡದಲ್ಲಿ ಬಿದ್ದಿದೆ. ಇಡೀ ಭಾರತ ಸೂರ್ಯನ ರಣರಣ ಬಿಸಿಲಿಗೆ ಬೆಂದು ಹೋಗ್ತಾ ಇದೆ. ಅದರಲ್ಲೂ ಉತ್ತರ ಭಾರತವಂತೂ ಕಾದ ಕೆಂಡುವಾಗಿ ಹೋಗಿದೆ. ದೇಶದ ಅನೇಕ ನಗರಗಳಲ್ಲಿ ಉಷ್ಣಾಂಶ 46 ಡಿಗ್ರಿ ಸೆಲ್ಸಿಯಸ್ ಗಡಿಯನ್ನ ಮುಟ್ಟಿ ರಣ ಬಿಸಿಲಿನ ಕೇಕೆ ಹಾಕ್ತಿದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಿಸಿಲಿನ ಅಬ್ಬರ ಇರುವ ಟಾಪ್ 100 ನಗರಗಳಲ್ಲಿ ಬರೋಬ್ಬರಿ 95 ಸಿಟಿ ಟೌನ್ಗಳು ನಮ್ಮ ಭಾರತದಲ್ಲೇ ಇದೆ ಅನ್ನೋ ಅಂಕಿಅಂಶ ಭಾರತೀಯರ ನಿದ್ದೆಗೆಡಿಸಿದೆ. ಇನ್ನು ಶಾಕಿಂಗ್ ಸಂಗತಿ ಏನಪ್ಪಾ ಅಂತಂದ್ರೆ, ದೇಶದ ಈ 95 ಉಷ್ಣ ನಗರಗಳ ಪೈಕಿ ನಮ್ಮ ಕರ್ನಾಟಕದಲ್ಲೇ 3 ಹಾಟ್ ಸ್ಪಾಟ್ಗಳಿದೆ. ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಗಳ ವರದಿಯಂತೆ ಏಪ್ರಿಲ್ ಅಂತ್ಯಕ್ಕೆ ನಮ್ಮ ಭಾರತ ಜಗತ್ತಿನ ಹಾಟ್ ಸೆಂಟರ್ ಆಗಿ ಬದಲಾಗಿ ಹೋಗಿದೆ. ಅಷ್ಟಕ್ಕೂ ಪ್ರತಿ ವರ್ಷ ಬೇಸಿಗೆ ಬಂತಂದ್ರೆ ಸಾಕು, ಭಾರತ ಭೂಮಿ ಕಾದ ಕೆಂಡವಾಗೋದ್ಯಾಕೆ? ಪ್ರಕೃತಿ ಧಗಧಗಿಸೋದ್ಯಾಕೆ? ಅಸಲಿಗೆ ಬೇರೆ ದೇಶಗಳ ಬೇಸಿಗೆ ಬಿಸಿಲಿನ ಕಥೆಯೇನು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಾರತವನ್ನು ಸುಡುತ್ತಿದೆ ಬೆಂಕಿ ಬಿಸಿಲು. ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಹೀಟ್ ವೇವ್ ಅಬ್ಬರ. ಜಗತ್ತಿನ 100 ಹಾಟ್ ನಗರಗಳ ಪೈಕಿ 95 ಭಾರತದ್ದು. ಕರ್ನಾಟಕವು ಒಳಗೊಂಡಂತೆ ಇಡೀ ದೇಶ ಈಗ ಅಕ್ಷರಶಃ ಬಿಸಿಲಿನ ಬೆಂಕಿ ಕುಂಡದಲ್ಲಿ ಬಿದ್ದಿದೆ. ಭಾರತ ಸೂರ್ಯನ ಬಿಸಿಲಿಗೆ ಬೆಂದು ಹೋಗ್ತಿದೆ. ಅದರಲ್ಲೂ ಉತ್ತರ ಭಾರತವಂತೂ ಕಾದ ಕೆಂಡವಾಗಿ ಹೋಗಿದೆ. ದೇಶದ ಅನೇಕ ನಗರಗಳಲ್ಲಿ ಉಷ್ಣಾಂಶ 46 ಡಿಗ್ರಿ ಸೆಲ್ಸಿಯಸ್ ಗಡಿ ಮುಟ್ಟಿ ರಣ ಬಿಸಿಲಿನ ಕೇಕೆ ಹಾಕ್ತಿದೆ. ಸದ್ಯ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಿಸಿಲಿನ ಅಬ್ಬರ ಇರುವ ಟಾಪ್ 100 ನಗರಗಳಲ್ಲಿ ಬರೋಬ್ಬರಿ 95 ಸಿಟಿ ಟೌನ್ಗಳು ನಮ್ಮ ಭಾರತದಲ್ಲೇ ಇದೆ ಅನ್ನೋ ಅಂಕಿಅಂಶ ಶಾಕಿಂಗ್ ಆಗಿದೆ. ಅಲ್ಲದೆ ದೇಶದ ಈ 95 ಉಷ್ಣ ನಗರಗಳ ಪೈಕಿ ನಮ್ಮ ಕರ್ನಾಟಕದಲ್ಲೂ 3 ಹಾಟ್ಸ್ಪಾಟ್ಗಳಿವೆ. ರಿಯಲ್ ಟೈಮ್ ಗ್ಲೋಬಲ್ ಟೆಂಪರೇಚರ್ ರಿಲೀಸ್ ಮಾಡಿರೋ ಅಂಕಿಅಂಶಗಳ ಪ್ರಕಾರ ಏಪ್ರಿಲ್ ಅಂತ್ಯಕ್ಕೆ ಭಾರತವು ಜಗತ್ತಿನ ಹಾಟ್ ಸೆಂಟರ್ ಆಗಿ ಬದಲಾಗಿ ಹೋಗಿದೆಯಂತೆ. ಈಗಾಗಲೇ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರೋ ಹೀಟ್ ವೇವ್ ಜನರ ಪ್ರಾಣಕ್ಕೆ ಕಂಟಕವಾಗಿರೋದು ತೀವ್ರ ಕಳವಳವನ್ನು ಉಂಟು ಮಾಡಿದೆ. ಜಾಗತಿಕ ಹವಾಮಾನ ಬದಲಾವಣೆಯಿಂದ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಜಗತ್ತಿನ ಉಷ್ಣಾಂಶದ ಕೇಂದ್ರವಾಗಿ ಬದಲಾಗಿದೆ. ಉತ್ತರ ಮತ್ತು ಮಧ್ಯ ಭಾರತದ ಬಹುತೇಕ ಭಾಗಗಳು ಬೆಂಕಿ ಉಂಡೆಯಂತಾಗಿದ್ದು ಸಾಮಾನ್ಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ವರದಿಯ ಪ್ರಕಾರ ರಾಜಸ್ಥಾನ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಗರಗಳು ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿವೆ. ಹಲವು ನಗರಗಳಲ್ಲಿ ತಾಪಮಾನವು 45 ಡಿಗ್ರಿ ಸೆಲ್ಸಿಯಸ್ನಿಂದ 48 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ತಾಪಮಾನವು 50 ಡಿಗ್ರಿ ಸೆಲ್ಸಿಯಸ್ ಸಮೀಪಕ್ಕೆ ತಲುಪುತ್ತಿರೋದು ಆತಂಕಕಾರಿ ಸಂಗತಿಯಾಗಿದೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೀಟ್ ವೇವ್ ತೀವ್ರತೆ ಹೆಚ್ಚಾಗಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ದೇಶದ ಕೂಲ್ ಸ್ಥಳಗಳಾಗಿರೋ ಲಡಾಖ್, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಸೇರಿದಂತೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಗಳಲ್ಲಿ ಬಿಸಿಗಾಳಿ ಬೀಸುವ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಭಾರತ ಬೆಂಕಿ ಕೆಂಡವಾಗ್ತಿರೋದು ಯಾಕೆ ಅನ್ನೋ ಬಗ್ಗೆ ಹವಾಮಾನ ತಜ್ಞ ಶ್ರೀನಿವಾಸ್ ರೆಡ್ಡಿ ವಿವರ ನೀಡಿದ್ದಾರೆ. ಈ ವರ್ಷ ದೇಶದೆಲ್ಲೆಡೆ ಬಿಸಿ ಗಾಳಿಯ ವಾತಾವರಣ ಕಾಣ್ತಾ ಇದ್ದೀವಿ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ದೇಶದ ಹಲವು ಭಾಗಗಳಲ್ಲಿ ನಮ್ಮ ರಾಜ್ಯದ
ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಈ ಒಂದು ಕರಾವಳಿ ಭಾಗದಲ್ಲಿ ಸಹ ಉಷ್ಣಾಂಶ ಏರಿಕೆಯಾಗಿ ಕೆಲವೆಡೆ ಬಿಸಿ ಗಾಳಿಯ ವಾತಾವರಣ ಸೃಷ್ಟಿಯಾಗಿರೋದು ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತ ನೋಡಿದಾಗ ನಮಗೆ 3-4 ಕಾರಣ ಇರ್ತದೆ. ಒಟ್ಟಾರೆ ಭಾರತದಲ್ಲಿ ನಮ್ಮ ಭಾರತ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಯಾಕೆ ಬಿಸಿ ಜಾಸ್ತಿ ಇದೆ ಅಂತ ನೋಡಿದಾಗ ನಮಗೆ ಮೇಲೆ ಏನು ಹಿಮಾಲಯ ಪರ್ವತ ಶ್ರೇಣಿ ಇದೆ ಅದು ಆ ಕಡೆಯಿಂದ ಬರುವಂತಹ ಚಳಿ ಅಥವಾ ಮಾನ್ಸೂನಲ್ ಇಂಪ್ಯಾಕ್ಟ್ಸ್ ಇರ್ತದಲ್ಲ ಅದನ್ನ ಈ ಕಡೆ ಬರಲಿಕ್ಕೆ ಬಿಡೋದಿಲ್ಲ. ಭಾರತದಲ್ಲಿ ದಿಢೀರ್ ತಾಪಮಾನ ಹೆಚ್ಚಳಕ್ಕೆ ಕಾರಣವೇನು? ಜಾಗತಿಕ ತಾಪಮಾನ ಏರಿಕೆ, ಎಲ್ ನಿನೋ ಎಫೆಕ್ಟ್, ನಗರದಲ್ಲಿ ಹೆಚ್ಚು ಕಟ್ಟಡ, ರಸ್ತೆ ನಿರ್ಮಾಣ, ಅತಿಯಾದ ವಾಯುಮಾಲಿನ್ಯ, ಗಿಡಮರಗಳ ನಾಶ, ಅಂತರ್ಜಲ ಮಟ್ಟ ಕುಸಿತ, ಕುಸಿದಿರುವ ಹಿಮದ ಹೊದಿಕೆ, ಕರ್ಕಾಟಕ ಸಂಕ್ರಾಂತಿ ರೇಖೆಯಲ್ಲಿರುವ ಭಾರತ. ವಿಶ್ವದ ಬೇರೆ ದೇಶಗಳಿಗಿಂತ ಭಾರತದಲ್ಲೇ ಏಕೆ ಇಷ್ಟು ಬಿಸಿಲು ಎಂಬ ಪ್ರಶ್ನೆಗೆ ವಿಜ್ಞಾನಿಗಳು ಕೆಲವು ಪ್ರಮುಖ ಕಾರಣಗಳನ್ನು ಕೊಟ್ಟಿದ್ದಾರೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಭಾರತದಲ್ಲಿ ಬೇಸಿಗೆ ದೀರ್ಘವಾಗುತ್ತಿದೆ, ತೀವ್ರತೆ ಹೆಚ್ಚುತ್ತಿದೆ. ಎಲ್ ನಿನೋ ಪರಿಣಾಮ ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ಏರಿಕೆಯು ಭಾರತದ ಹವಾಮಾನದ ಮೇಲೆ ನೇರ ಪರಿಣಾಮ ಬೀರಿದ್ದು ಮಳೆಯ ಪ್ರಮಾಣ ಕುಸಿದು ಬಿಸಿಲು ಹೆಚ್ಚಾಗಲು ಕಾರಣವಾಗಿದೆ. ಭಾರತ, ಆಫ್ರಿಕಾ, ಆಸ್ಟ್ರೇಲಿಯಾದಲ್ಲಿ ಸೂಪರ್ ಎಲ್ ನಿನೋ ಎಫೆಕ್ಟ್ನಿಂದ ಉಷ್ಣಾಂಶ ಹೆಚ್ಚಾಗಿದೆಯಂತೆ. ಎಲ್ ನಿನೋ ಪರಿಣಾಮ 2ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತಿದೆಯಂತೆ. ಪೆಸಿಫಿಕ್ ಸಮುದ್ರದಲ್ಲಿ ನೀರು ಅತಿಯಾಗಿ ಕಾದು ಆ ಉಷ್ಣಾಂಶ ಪೂರ್ವಕ್ಕೆ ಸಾಗುವ ಪ್ರಕ್ರಿಯೆಗೆ ಎಲ್ ನಿನೋ ಎನ್ನಲಾಗುತ್ತೆ. ಇದರಿಂದ ಅತಿಯಾದ ಉಷ್ಣಗಾಳಿ, ಪ್ರವಾಹ, ಬರ ಇತ್ಯಾದಿ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ. ಕಾಡುಗಳ ನಾಶ ಮತ್ತು ಕಾಂಕ್ರೀಟ್ ಕಾಡುಗಳ ನಿರ್ಮಾಣದಿಂದ ನಗರ ಪ್ರದೇಶಗಳಲ್ಲಿ ಹೀಟ್ ಐಲ್ಯಾಂಡ್ ಪರಿಣಾಮ ಉಂಟಾಗ್ತಿದೆ. ಅಂದರೆ ನಗರದ ಕಟ್ಟಡಗಳು ಶಾಖವನ್ನ ಹಿಡಿದಿಟ್ಟುಕೊಳ್ಳೋದ್ರಿಂದ ರಾತ್ರಿಯ ವೇಳೆಯೂ ತಂಪು ಇರೋದಿಲ್ಲ. ಸತತ 4 ವರ್ಷಗಳಿಂದ ಹಿಮಾಲಯ ಮತ್ತು ಯುರೇಷಿಯಾ ಪ್ರದೇಶದಲ್ಲಿ ಕಡಿಮೆ ಹಿಮಪಾತ ಆಗಿದೆ. ಕಳೆದ 2 ವರ್ಷಗಳಿಂದಲೇ ಹಿಮದ ಹೊದಿಕೆ ಕುಸಿಯುತ್ತಾ ಬಂದಿದೆ. ಶಾಶ್ವತ ಹಿಮವಿದ್ದ ಜಾಗಗಳು ಈಗ ಖಾಲಿಯಾಗಿವೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಉತ್ತರಾಖಂಡ್ಗಳಲ್ಲಿ ಇದರಿಂದ ಬರಗಾಲದಂಥ ವಾತಾವರಣ ನಿರ್ಮಾಣವಾಗಿದೆ. ಆ ಪ್ರದೇಶದಲ್ಲಿ ಮಾತ್ರವಲ್ಲದೆ ಉಳಿದ ಪ್ರದೇಶಗಳಲ್ಲೂ ಸರಾಸರಿ ಉಷ್ಣತೆ ಹೆಚ್ಚಲು ಇದು ಕಾರಣವಾಗಿದೆ. ಭಾರತದ ಬಹುಭಾಗ ಸಮಭಾಜಕ ವೃತ್ತದಿಂದ ಮೇಲಿರುವ ಕರ್ಕಾಟಕ ಸಂಕ್ರಾಂತಿ ರೇಖೆಯಲ್ಲೇ ಇರೋದ್ರಿಂದ ಸೂರ್ಯನ ಪ್ರಭಾವ ಈ ಪ್ರದೇಶಗಳಲ್ಲಿ ಜಾಸ್ತಿ ಇರುತ್ತೆ. ಗಿಡಮರಗಳ ನಾಶದಿಂದ ಎಲ್ಲೆಡೆ ಅಂತರ್ಜಲ ಮಟ್ಟವೂ ಕಡಿಮೆಯಾಗಿದೆ. ಏನು ಇಕ್ವಟೋರಿಯಲ್ ರೀಸನ್ ಅಂತ ಕರಿತೀವಿ, ಇಕ್ವಟೋರಿಯಲ್ ಲೈನ್ ಇದೆ ನಮಗೆ, ಅದರ ನಿಯರ್ ಬೈ ಇರೋ ದೇಶಗಳು, ಯಾವುದೇ ಭಾಗಗಳು ಟೆಂಪ್ರೇಚರ್ ಜಾಸ್ತಿ ಎಕ್ಸ್ಪೋಸ್ ಆಗಲಿಕ್ಕೆ ಒಂದು ಪ್ರದೇಶಗಳಾಗ್ತವೆ, ಎಕ್ಸ್ಪೋಸ್ ಆಗುವ ಜಾಸ್ತಿ ಪ್ರದೇಶಗಳಾಗ್ತವೆ. ಇದು ಒಟ್ಟಾರೆ ಭಾರತದ ಒಂದು ಪರಿಸ್ಥಿತಿ. ಆದರೆ ಇನ್ನೂ ಹವಾಮಾನ ಬದಲಾವಣೆ ಮತ್ತು ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ, ಜಾಗತಿಕ ತಾಪಮಾನವೂ ಸಹ ಪ್ರೀ ಇಂಡಸ್ಟ್ರಿಯಲ್ ಪೀರಿಯಡಿಗೆ ಕಂಪೇರ್ ಮಾಡಿದಾಗ ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಸುಮಾರು 0.7ರಿಂದ 1 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದನ್ನ ಕಾಣ್ತಾ ಇದ್ದೀವಿ. ಇನ್ನು ಈ ಬೆಂಕಿ ಬಿಸಿಲಿಗೆ ಹೀಟ್ ಡೋಮ್ ಕೂಡ ಪ್ರಮುಖ ಕಾರಣವಾಗಿದೆ. ಹೀಟ್ ಡೋಮ್ ಅಂದ್ರೆ ಉಷ್ಣ ಗುಮ್ಮಟ. ಅಂದ್ರೆ ಕೆಲವು ಹೊತ್ತು ವಾತಾವರಣದಲ್ಲಿ ಬಿಸಿಗಾಳಿ ತಪ್ಪಿಸಿಕೊಂಡು ಹೋಗಲಾರದ ಪರಿಸ್ಥಿತಿಯೂ ಉಂಟಾಗುತ್ತೆ. ಒಂದು ರೀತಿಯಲ್ಲಿ ಬಿಸಿ ಪಾತ್ರೆಯ ಮೇಲೆ ಪ್ಲೇಟ್ ಒಂದನ್ನು ಮುಚ್ಚಿಟ್ಟಂತೆ ವಾತಾವರಣದಲ್ಲಿ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಬಿಸಿಗಾಳಿ ಭೂಮಿಯ ಮೇಲ್ಭಾಗಕ್ಕೆ ಚಲಿಸಿ ತಣ್ಣನೆಯ ಗಾಳಿ ಭೂಮಿಯ ಕಡೆಗೆ ಹರಿಯುತ್ತವೆ. ಆದರೆ ಎಲ್ ನಿನೋ ಪರಿಣಾಮ ಕೆಲವೊಂದು ಪ್ರದೇಶದ ಮೇಲ್ಭಾಗದಲ್ಲಿ ಒತ್ತಡ ಸೃಷ್ಟಿಯಾಗುತ್ತೆ, ಬಿರುಗಾಳಿಯನ್ನ ಒತ್ತಡದ ಕೆಳಗೆ ತಳ್ಳುತ್ತೆ. ಹೀಗಾಗಿ ಬಿಸಿಗಾಳಿ ತಪ್ಪಿಸಿಕೊಂಡು ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆಗ ಭೂಮಿಯ ಗುಮ್ಮಟದ ಒಳಗಿನ ಭಾಗದಲ್ಲಿ ಗಾಳಿ ಇನ್ನಷ್ಟು ಸಂಕುಚಿತಗೊಂಡು ಹೆಚ್ಚಿನ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ವಾತಾವರಣದಲ್ಲಿ ಉಷ್ಣಗಾಳಿ ಉಂಟಾಗುತ್ತದೆ ಅನ್ನೋದು ವಿಜ್ಞಾನಿಗಳ ಮಾತಾಗಿದೆ. ಭಾರತ ಮೊದಲಿನಿಂದಲೂ ಜಗತ್ತಿನಲ್ಲೇ ಹೆಚ್ಚಿನ ಉಷ್ಣಾಂಶ ಇರುವ ದೇಶಗಳಲ್ಲಿ ಒಂದೆನಿಸಿಕೊಂಡಿದೆ. ಸಾಮಾನ್ಯವಾಗಿ ಮಧ್ಯ ಏಷ್ಯಾದಿಂದ ಬರುವ ತಂಗಾಳಿಯನ್ನು ಹಿಮಾಲಯ ಪರ್ವತಗಳು ತಡೆಯುತ್ತವೆ. ಇದರಿಂದ ಸಾಮಾನ್ಯವಾಗಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದ್ದಲ್ಲಿ ಭಾರತದಲ್ಲಿ ಉಷ್ಣಾಂಶ ಸಾಮಾನ್ಯವಾಗಿ ಜಾಸ್ತಿಯೇ ಇರುತ್ತೆ. ಹಾಗೂ ಪಳಿಯುಳಿಕೆ ಇಂಧನಗಳಾದ ಪೆಟ್ರೋಲ್, ಕಲ್ಲಿದ್ದಲು ಮುಂತಾದವನ್ನ ಉರಿಸೋದ್ರಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ನಿಂದ ಉಂಟಾಗಿರುವ ಜಾಗತಿಕ ಹಸಿರುಮನೆ ಪರಿಣಾಮ ಇದೂ ಕೂಡ ಹೆಚ್ಚಿನ ಉಷ್ಣತೆಗೆ ಇನ್ನೊಂದು ಪ್ರಮುಖ ಕಾರಣವಾಗಿದ್ದು, ಇದರಿಂದ ಭಾರತದಲ್ಲಿ ಸರಾಸರಿ ಉಷ್ಣಾಂಶದಲ್ಲಿ ಏರಿಕೆಯಾಗಿದೆ.
ನಮಗೆ ಪೊಲ್ಯೂಷನ್ಸು ಏನು ವೆಹಿಕಲ್ಸ್ ಇರ್ತದೆ, ಸಾಕಷ್ಟು ನಗರಗಳಲ್ಲಿ ವೆಹಿಕಲ್ಸ್ ಇರ್ತದೆ, ಇಂಡಸ್ಟ್ರಿ ಇರ್ತವೆ, ಮತ್ತು ಬೇರೆ ಬೇರೆ ಈ ಪೊಲ್ಯೂಷನ್ಸು ಏನು ಜಾಸ್ತಿ ಆಗ್ತವೆ. ಪೊಲ್ಯೂಷನ್ಸ್ ಜಾಸ್ತಿ ಆದಾಗ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹಸಿರು ಮನೆ ಅನಿಲಗಳು ಅಂತ ಕರೀತಾರೆ. ಅವಕ್ಕೆ ಹಸಿರು ಮನೆ ಅನಿಲಗಳು ಜಾಸ್ತಿ ಆದಾಗ ಅದು ಏನಾಗ್ತದೆ, ಹಸಿರು ಮನೆ ಅನಿಲಗಳು ನಮಗೆ ಟೆಂಪ್ರೇಚರು ಎಲ್ಲಿ ಮೇಲೆ ಹೋಗ್ದಂಗೆ ಅದು ಸೀಲ್ ಮಾಡಿಬಿಡ್ತದೆ. ಅಂದರೆ ಈ ಹಸಿರು ಮನೆ ಅನಿಲಗಳಿಗೆ ಮುಖ್ಯ ಕಾರಣನೇ ನಗರೀಕರಣ. ನಗರದಲ್ಲಿ ಏನೇನು ವೆಹಿಕಲ್ಸ್ ಜಾಸ್ತಿ ಆಗ್ತದೆ, ಫ್ಯಾಕ್ಟ್ರೀಸ್ ಜಾಸ್ತಿ ಆಗ್ತವೆ, ಇವೆಲ್ಲನೂ ಕಾರಣದಿಂದ ಇದೊಂದು ಹಸಿರು ಮನೆ ಅನಿಲಗಳು ಜಾಸ್ತಿ ಆಗ್ತವೆ. ಭಾರತದಲ್ಲಿ ರಣ ಬಿಸಿಲು ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಬೆಂಕಿ ಬಿಸಿಲಿನಿಂದಾಗಿ ಆಸ್ಪತ್ರೆಗಳಿಗೆ ದಾಖಲಾಗುವವರ ಸಂಖ್ಯೆ ಹೆಚ್ಚುತ್ತಿದೆ. ಸನ್ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ನಿಂದಾಗಿ ಮೆದುಳು ಮತ್ತು ಅಂಗಾಂಗಗಳ ಮೇಲೆ ಪರಿಣಾಮ ಬೀರಬಹುದು. ನಿರ್ಜಲೀಕರಣ ಉಂಟಾಗಿ ಶರೀರದಲ್ಲಿನ ನೀರಿನಂಶ ಕ್ಷಣಾರ್ಧದಲ್ಲಿ ಆವಿಯಾಗೋದ್ರಿಂದ ತೀವ್ರ ಸುಸ್ತು ಮತ್ತು ಪ್ರಜ್ಞೆ ತಪ್ಪುವ ಸಾಧ್ಯತೆ ಇರುತ್ತೆ. ಜನರು ಹೀಟ್ ಸ್ಟ್ರೋಕ್ ಎಫೆಕ್ಟ್ನಿಂದ ತಪ್ಪಿಸಿಕೊಳ್ಳಲು ಹವಾಮಾನ ಇಲಾಖೆಯು ಸಾರ್ವಜನಿಕರಿಗೆ ಹಲವು ಸೂಚನೆಗಳನ್ನು ನೀಡಿದೆ. ಮಧ್ಯಾಹ್ನ 12ರಿಂದ ಸಂಜೆ 4ರವರೆಗೆ ಬಿಸಿಲಿನಲ್ಲಿ ಓಡಾಡಬಾರದು. ದಾಹವಿಲ್ಲದಿದ್ರೂ ನಿಯಮಿತವಾಗಿ ನೀರು ಸೇವಿಸಬೇಕು. ಎಲ್ಲರೂ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನೇ ಧರಿಸಿದ್ರೆ ದೇಹವು ತಂಪಾಗಿರುತ್ತೆ. ಡಿಹೈಡ್ರೇಷನ್ನಿಂದ ಪಾರಾಗಲು ಹಣ್ಣಿನ ರಸಗಳು ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಬಳಸಿದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿಲಿನ ಹೊಡೆತದಿಂದ ಪಾರಾಗಬಹುದು. ಟೆಂಪ್ರೇಚರ್ ಜಾಸ್ತಿ ಇದ್ರೆ ನಿಮಗೆ ಇಫ್ ಯು ಆರ್ ಎಫೆಕ್ಟೆಡ್ ವಿತ್ ಇಟ್, ಸೊ ಯು ವಿಲ್ ಫೀಲ್ ಲೈಕ್ ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರೋ ಥರ ಅಂತ ಅನಿಸುತ್ತೆ ನಿಮಗೆ, ಅಥವಾ ಗಿಡಿನೆಸ್ ಅನಿಸುತ್ತೆ, ಚಕ್ಕರ್ ಅಂತ ಹೇಳ್ತೀವಿ, ಗಿಡಿನೆಸ್ ಅನಿಸುತ್ತೆ ನಿಮಗೆ. ಹಾರ್ಟ್ ಅಟ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾಕಂದರೆ ಬ್ಲಡ್ ಡೈಲ್ಯೂಷನ್ ಆಗುತ್ತೆ, ದಟ್ ಗೋಸ್ ಟು ದ ಸ್ಕಿನ್ ಆ್ಯಂಡ್ BP ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಮೇಲೆ ಭಾಳಷ್ಟು ಒತ್ತಡ ಬೀಳುತ್ತೆ, ಇದರಿಂದ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಬ್ರೈನ್ ಸ್ಟ್ರೋಕ್ಸ್ ಆಗುತ್ತೆ. ದೇರ್ ಇಸ್ ಗೋಯಿಂಗ್ ಟು ಬಿ ಡಿಹೈಡ್ರೇಷನ್. ಆ್ಯಂಡ್ ಇದಕ್ಕೆ ಪ್ರಿಕಾಷನ್ಸ್ ಏನು ಅಂತಂದರೆ, ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ಕಂಟಿನ್ಯೂಸ್ಲಿ. ನಿಮಗೆ ನೀರಡಿಕೆ ಆಗಲೇ ಬಿಡಲಿ, ಕಂಟಿನ್ಯೂಸ್ ನೀರನ್ನು ಕುಡಿತಾ ಇರಿ. ನೀವು ಪುಟ್ ಲಾಟ್ ಆಫ್ ಎಲೆಕ್ಟ್ರೋಲೈಟ್ಸ್ ಇಂಟು ಇಟ್ ಆ್ಯಂಡ್ ಎಳ್ನೀರನ್ನು ಕುಡೀರಿ, ಲಿಂಬೆಕಾಯಿ ಜ್ಯೂಸನ್ನು ನೀವು ಕುಡೀರಿ. ಅಷ್ಟೇ ಅಲ್ಲ, ಕೀಪ್ ಯುವರ್ ಸೆಲ್ಫ್ ಅಂದರೆ ಗೋ ಫಾರ್ ಸ್ಮಾರ್ಟ್ ಕ್ಲೋದಿಂಗ್. ಓಕೆ, ವೇರ್ ಲೈಟ್ ಕಲರ್ ಕ್ಲೋತ್ಸ್, ವೇರ್ ಲೈಟ್ ಕ್ಲೋತ್ಸ್, ಡೋಂಟ್ ವೇರ್ ಹೆವಿ ಕ್ಲೋತ್ಸ್ ಆ್ಯಂಡ್ ಲೂಸ್ ಅಂದರೆ ಗಾಳಿ ಆಡತನ ಲೂಸ್ ಬಟ್ಟೆಗಳನ್ನು ಹಾಕೊಳ್ಳಿ ನೀವು. ಭಾರತದಲ್ಲಿ ಈ ವರ್ಷದ ಬೇಸಿಗೆ ಕೇವಲ ಬಿಸಿಯಾಗಿಲ್ಲ, ಬದಲಾಗಿ ದಾಖಲೆಗಳನ್ನು ಮುರಿಯುವಷ್ಟು ಮಾರಕವಾಗಿದೆ. ಹವಾಮಾನ ದತ್ತಾಂಶಗಳನ್ನು ವಿಶ್ಲೇಷಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಗಳ ವರದಿಯ ಆಧಾರದ ಮೇಲೆ ರಿಲೀಸ್ ಆಗಿರೋ ಅಂಕಿಅಂಶಗಳು ಬೆಚ್ಚಿ ಬೀಳಿಸುವ ಸತ್ಯವನ್ನ ಹೊರಹಾಕಿದೆ. ಜಗತ್ತಿನ 100 ಬಿಸಿ ನಗರಗಳಲ್ಲಿ 95 ಭಾರತದ್ದೇ ಆಗಿರೋದು ಕೇವಲ ಹವಾಮಾನದ ವಿಷಯವಲ್ಲ, ಇದು ನಮ್ಮ ಪ್ರಕೃತಿಯಲ್ಲಿ ಆಗಿರೋ ತುರ್ತು ಪರಿಸ್ಥಿತಿಯ ಸಂಕೇತವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಭೀಕರವಾಗಲಿದೆ. ಸುಡು ಬಿಸಿಲಿನ ಧಗೆಗೆ ಕರ್ನಾಟಕ ಕುದಿತಾ ಇದೆ. ಹೌದು, ಜಾಗತಿಕ ಹವಾಮಾನ ಬದಲಾವಣೆ ಎಫೆಕ್ಟ್ ನಮ್ಮ ಕರುನಾಡಿಗೆ ಸ್ವಲ್ಪ ಹೆಚ್ಚಾಗಿ ತಟ್ಟಿದೆ. ಕೂಲ್ ಸಿಟಿ ಅಂತ ವಿಶ್ವದಾದ್ಯಂತ ಫೇಮಸ್ ಆಗಿದ್ದ ನಮ್ಮ ರಾಜಧಾನಿ ಬೆಂಗಳೂರು ಸೇರಿದಂತೆ ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳು ಟಾಪ್ ಹೀಟ್ ನಗರಗಳಾಗಿ ಬದಲಾಗಿದೆ. ಎಲ್ಲಿ ನೋಡಿದ್ರೂ ಬೆಂಕಿ ಬಿಸಿಲು, ಎಲ್ಲರ ಬಾಯಲ್ಲೂ ಸುಡು ಬಿಸಿಲಿನದ್ದೇ ಮಾತು. AC, ಫ್ಯಾನ್, ಏರ್ ಕೂಲರ್ ಎಲ್ಲವೂ ಈ ರಣ ಬಿಸಿಲಿನ ಮುಂದೆ ಫುಲ್ ಡಲ್ಲು. ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ. ಹೊರಗೆ ಕಾಲಿಟ್ರಂತೂ ಕಾದ ಕಾವಲಿ ಮೇಲೆ ನಡೆದಷ್ಟೇ ಕಷ್ಟ. ಇನ್ನು ಮಕ್ಕಳು, ಮುದುಕರು, ಪ್ರಾಣಿ ಪಾಡಂತೂ ಹೇಳತೀರದಾಗಿದೆ. ಈ ರಣ ಬಿಸಿಲಿನ ಹೊಡೆತ ಇನ್ನು ಎಷ್ಟು ದಿನ ಇರುತ್ತೆ? ಬಿಸಿಲಿನಿಂದ ಬಚಾವಾಗೋಕೆ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮ ಕೈಗೊಂಡಿದೆ? ಜನರು ಬಿಸಿಲಿನಿಂದ ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಬೇಕು? ವೈದ್ಯರು ಈ ಬಗ್ಗೆ ಏನಂತಾರೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ.
ಟಾಟಾದ ಕರ್ನಾಟಕದ 3 ಜಿಲ್ಲೆಗಳು. ರಾಯಚೂರಿಗೆ ಜಗತ್ತಿನಲ್ಲೇ 54ನೇ ಸ್ಥಾನ. ಬಾಗಲಕೋಟೆಗೆ ಜಗತ್ತಿನಲ್ಲೇ 74ನೇ ಸ್ಥಾನ. ಯಾದಗಿರಿಗೆ ಜಗತ್ತಿನಲ್ಲೇ 88ನೇ ಸ್ಥಾನ. ರಾಜ್ಯದಲ್ಲಿ ರಣಬಿಸಿಲಿಗೆ ಜನ ಬೆಂದು ಬೆದರಿ ಹೋಗಿದ್ದಾರೆ. ಸುಡು ಬಿಸಿಲಿನ ಸೆಕೆ ತಾಳಲಾರದೆ ಜನರು ಬಸವಳಿಯುತ್ತಿದ್ದಾರೆ. ಬೆಳಗಿನ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಲಾಗದೆ ಜನ ಪರದಾಡ್ತಿದ್ದಾರೆ. ವಿಶ್ವದ ಅತ್ಯಂತ ಬಿಸಿಯಾದ 100 ನಗರಗಳ ಪಟ್ಟಿಯಲ್ಲಿ ಕರ್ನಾಟಕದ 3 ಜಿಲ್ಲೆಗಳು ಸ್ಥಾನ ಪಡೆದಿರೋದು ರಾಜ್ಯದಲ್ಲಿ ತಾಪಮಾನ ಏರುತ್ತಿರೋದಕ್ಕೆ ಸಾಕ್ಷಿಯಾಗಿದೆ. ರಾಯಚೂರು ಜಗತ್ತಿನಲ್ಲೇ 54ನೇ ಸ್ಥಾನ ಪಡೆದರೆ ಬಾಗಲಕೋಟೆ 74ನೇ ಸ್ಥಾನ, ಯಾದಗಿರಿ ಜಗತ್ತಿನಲ್ಲೇ 88ನೇ ಸ್ಥಾನ ಪಡೆದಿರೋದು ಕಳವಳಕಾರಿಯಾಗಿದೆ. ಛತ್ರಿ ಇಲ್ಲ ಅಂದ್ರೆ ಆಚೆಗೆ ಬರಕ್ ಆಗ್ತಾನೆ ಇಲ್ಲ. ಫ್ಯಾನ್ ಎಲ್ಲ ಇಟ್ಕೊಂಡ್ ಬರ್ತಾ ಇದ್ವಿ. ಎಳ್ನೀರ್ ಕುಡಿಯೋದು, ಜ್ಯೂಸ್ ಕುಡಿಯೋದು ಎಲ್ಲ ಆಗ್ತಾ ಇದೆ. ಗಿಡ ಜಾಸ್ತಿ ಇದ್ ಮಾಡಿದ್ರೆ ಏನ್ ತೊಂದ್ರೆ ಆಗಲ್ಲ ಅಂತ. ಕಲಬುರಗಿ, ವಿಜಯಪುರ, ಬಳ್ಳಾರಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಬೆಂಕಿ ಉಗುಳುತ್ತಿರುವ ಸೂರ್ಯ. ಹೌದು, ಭಾರೀ ಉಷ್ಣಾಂಶ ಕೇವಲ ಉತ್ತರ ಭಾರತದ ಭಾಗಗಳಲ್ಲಿ ಮಾತ್ರವಲ್ಲ, ಕಲ್ಯಾಣ ಕರ್ನಾಟಕದಲ್ಲೂ ದಾಖಲಾಗಿದೆ. ಕಲಬುರಗಿ, ವಿಜಯನಗರ, ಯಾದಗಿರಿ, ಬಾಗಲಕೋಟೆ ಜಿಲ್ಲೆಗಳಲ್ಲೂ ಉಷ್ಣಾಂಶ 44 ಡಿಗ್ರಿಯವರೆಗೆ ಮುಟ್ಟಿದೆ. ಗಾರ್ಡನ್ ಸಿಟಿ ಎಂದು ಕರೆಸಿಕೊಳ್ಳುವ ಬೆಂಗಳೂರಲ್ಲೂ 35ರಿಂದ 37 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ಎಲ್ಲಾ ಜಿಲ್ಲಾಡಳಿತಗಳು ಎಚ್ಚೆತ್ತುಕೊಂಡು ಜನರ ಸಹಾಯಕ್ಕೆ ಧಾವಿಸಿವೆ. ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ಜಿಲ್ಲಾ, ತಾಲೂಕು ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ವಿಭಾಗಗಳನ್ನು ಸಿದ್ಧಪಡಿಸಿ ತುರ್ತು ಪರಿಸ್ಥಿತಿ ಎದುರಿಸಲು ರೆಡಿಯಾಗಿದೆ. ಇನ್ನು ಬಿಸಿಲಿನ ತಾಪ ಎದುರಿಸಲು ಬಳ್ಳಾರಿ ಜಿಲ್ಲಾಡಳಿತ ಹೇಗೆ ಸಿದ್ಧವಾಗಿದೆ ಅನ್ನೋದನ್ನ ನಮ್ಮ ಬಳ್ಳಾರಿ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ವಿವರಿಸಿದ್ದಾರೆ. ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆ ಹೀಟ್ ಸ್ಟ್ರೋಕ್ಗೆ ಒಳಗಾಗಿ ಹಲವರು ಅನಾರೋಗ್ಯಕ್ಕೆ ತುತ್ತಾಗುತ್ತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದೇ ರೀತಿ ಗಣಿನಾಡು ಬಳ್ಳಾರಿಯಲ್ಲೂ ಸಹ ಆರೋಗ್ಯ ಇಲಾಖೆ ಮತ್ತು ಸೂಚನೆ ಮೇರೆಗೆ ಓಪಿಡಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಇದೀಗ ನಾವು ಬಳ್ಳಾರಿಯ ಓಪಿಡಿಯಲ್ಲಿ ಆಸ್ಪತ್ರೆಯಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ವಿಶೇಷ ಮಕ್ಕಳ ಘಟಕ ಇದು ವಾರ್ಡ್ ಇದು. ಇಲ್ಲಿ ತಾಯಿ ಮತ್ತು ಮಗುವಿನ ಬಾಣಂತಿಯರು ಏನಿದ್ದಾರೆ ಅವರಿಗೆ ವಿಶೇಷ ಆರೈಕೆ ಮಾಡಲಾಗ್ತಾ ಇದೆ. ಇಲ್ಲಿ ಒಂದಷ್ಟು ಬೆಡ್ಗಳನ್ನ ಅರೇಂಜ್ ಮಾಡಿ ಅವರಿಗೆ ಹೀಟ್ ಸ್ಟ್ರೋಕ್ ಒಳಗಾಗದಂತೆ ORS ನೀಡುತ್ತಾ ಮುಂತಾದ ಆರೋಗ್ಯ ಇಲಾಖೆ ಸೂಚನೆ ಮೇರೆಗೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೋ ಅವೆಲ್ಲ ಮಾಡಿದೆ. ಅದೇ ರೀತಿ ಹೀಟ್ ಸ್ಟ್ರೋಕ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಪ್ರತ್ಯೇಕ ವಾರ್ಡನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೀಟ್ ಸ್ಟ್ರೋಕ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸರ್? ನಾವು ಈ ಮಕ್ಕಳ ವಾರ್ಡ್ನಲ್ಲಿ 4 ಬೆಡ್ಡನ್ನು ನಾವು ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ಸಲುವಾಗಿ ನಾವು ಮೀಸಲಿಟ್ಟಿದ್ದೇವೆ. ಇದುವರೆಗೂ ಹೀಟ್ ಸ್ಟ್ರೋಕ್ ಯಾವುದೂ ಪ್ರಕರಣಗಳು ಬಂದಿಲ್ಲ. ಆದರೆ ಸ್ವಲ್ಪ ಸಿಂಕೋಪ್ ಅನ್ನೋದು, ಅಂದರೆ ಹೀಟ್ ಸಿಂಕೋಪ್, ಪ್ರಜ್ಞೆ ತಪ್ಪಿ ಬಿದ್ದಿರುವಂಥ ಒಂದು ಪ್ರಕರಣ ಬಂದಿದೆ. ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದೇವೆ. ಮಗು ಚೆನ್ನಾಗಿದೆ. ಸೊ ಪ್ರತಿದಿನ ಸ್ವಲ್ಪ ಮಟ್ಟಿಗೆ ನಿರ್ಜಲೀಕರಣ ಆಗುವಂಥ ಈ ಪ್ರಕರಣಗಳು, ಅಂದರೆ ದಿವಸಕ್ಕೆ 1-2 ಸ್ವಲ್ಪ ಕಣ್ಣು ಒಳಗಡೆ ಹೋಗೋದು, ಆ ಥರ ಅಂತ ಪ್ರಕರಣಗಳು ಬರ್ತಾ ಇದ್ದಾವೆ. ಅವು ಅಡ್ಮಿಟ್ ಮಾಡುವಂಥ ಪ್ರಸಂಗ ಬಂದಿಲ್ಲ. ಫಿಫ್ಟೀನ್ತ್ ಟು 17th ಆರೆಂಜ್ ಅಲರ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಕಲಬುರಗಿಯಲ್ಲಿ. ಅಂದ್ರೆ ದ ಟೆಂಪರೇಚರ್ ಈಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ಸಮ್ವೇರ್ ಅರೌಂಡ್ 42 ಡಿಗ್ರೀಸ್ ಟು 45 ಡಿಗ್ರೀಸ್ ಅಂತ ಹೇಳ್ತಾ ಇದ್ದಾರೆ. 42 ಡಿಗ್ರೀಸ್ ಅಂತಂದ್ರೆ 107 ಫೆರನೈಟ್. ಅಂದ್ರೆ ನಾವೀಗ ಫೀವರ್ ಜ್ವರಗಿರ ಬಂದಾಗ ಹೇಳ್ತೀವಲ್ಲ 104, 105 ಡಿಗ್ರೀಸ್ ಅಂತ. ಸೊ 42 ಡಿಗ್ರೀಸ್ ಇದ್ದಾಗ 107 ಇದೆ, 45 ಡಿಗ್ರೀಸ್ ಇದ್ದಾಗ ಇಟ್ ಇಸ್ ಗೋಯಿಂಗ್ ಟು ಬಿ 107 ಟು 112 ಡಿಗ್ರೀಸ್. ಸೊ ದಿಸ್ ಇಸ್ ಅನ್ ಅಬ್ಸಲ್ಯೂಟ್ ಎಮರ್ಜೆನ್ಸಿ. ನಾವೆಲ್ಲರೂ ಕಲಬುರಗಿ ಜನತೆ ಬಹಳ ಕೇರ್ಫುಲ್ ಆಗಿರಬೇಕು, ಬಹಳ ಪ್ರಿಕಾಷನ್ಸ್ ತಗೋಬೇಕು. ಆಕ್ಚುಲಿ ಜಿಲ್ಲಾ ಆಡಳಿತ ಕಡೆಯಿಂದ ದೇ ಹ್ಯಾವ್ ಟು ಟೇಕ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಲೈಕ್ ವಾಟರಿಂಗ್ ದ ರೋಡ್ಸ್ ಅಂಡ್ ಆಲ್, ಅಂಡ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ಅವರು ಜನರಿಗೆ ಪೇಪರ್ ಅಲ್ಲಿ ಕೊಡಬೇಕು ಅಂತ ಹೇಳ್ತೀನಿ ನಾನು. ಇನ್ನು ಬಿಸಿಲಿನಿಂದ ಕಂಗೆಟ್ಟಿರೋ ವಿಜಯಪುರ ನಗರದ ಜನರಿಗೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಿಶೇಷ ನೆರಳಿನ ವ್ಯವಸ್ಥೆ ಕಲ್ಪಿಸಿ ಪುಣ್ಯ ಕಟ್ಟಿಕೊಂಡಿದೆ ವಿಜಯಪುರ ಜಿಲ್ಲಾಡಳಿತ. ನಗರದ ಪ್ರಮುಖ ರಸ್ತೆಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಿ ಜನರಿಂದಲೂ ಶಹಬಾಸ್ಗಿರಿ ಪಡೆದಿದ್ದಾರೆ. ಹಾಗೆ ಜಿಲ್ಲಾಸ್ಪತ್ರೆಯಲ್ಲಿ ವಿಶೇಷ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ತೆರೆಯಲಾಗಿದೆ. ಬೇಸಿಗೆ ಕಾಲ ಬಂತಂದರೆ ಬಿಜಾಪುರ ಸುಮಾರು 38-40 ಡಿಗ್ರಿ 42 ಡಿಗ್ರಿ ಉಷ್ಣಾಂಶವುಳ್ಳಂಥ ಒಂದು ಪ್ರದೇಶ. ಹೀಗಾಗಿ ಏನು ನಗರದ ಪ್ರಮುಖ ಏನು ರಸ್ತೆಗಳಿವೆ ಅಲ್ಲಿ ಒಂದು ಸ್ಟಾಪ್ ಸಿಗ್ನಲ್ಸ್ ಅಲ್ಲಿ ಮಹಾನಗರ ಪಾಲಿಕೆಯವರು ಏನು ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಅದು ಎಲ್ಲ ವಾಹನ ಚಾಲಕರಿಗೆ ಒಂದು ಉಪಯೋಗ ಆಗುವಂಥ ಒಂದು ಕಾರ್ಯ, ಅದು ಶ್ಲಾಘನೀಯ. ವಿಜಯಪುರದಲ್ಲಿ ತಾಪಮಾನ ಭಾಳ ಜಾಸ್ತಿ ಆಗ್ತಾಯಿದೆ. ದಿನಕ್ಕೆ 40 ಮೇಲ್ಪಟ್ಟು ತಾಪಮಾನ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಯಾರೂ
ಒಂದು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಪ್ಪ ಅಂತಂದರೆ, ಈ ತಾಪಮಾನ ಇದ್ದಾಗ ಮುಂಜಾನೆ 10ರಿಂದ ಅಥವಾ ನೀವು 11ರಿಂದ ಅಂದ್ಕೊಳ್ಳಿ 4ರವರೆಗೆ ದಯವಿಟ್ಟು ಆದಷ್ಟು ಹೊರಗಡೆ ಬರಲಿಕ್ಕೆ ಹೋಗಬೇಡಿ. ಅವಶ್ಯವಿದ್ದರೆ ಮಾತ್ರ ಹೊರಗಡೆ ಬನ್ನಿ. ಕೂಲ್ ಸಿಟಿ ಬೆಂಗಳೂರಿನಲ್ಲೂ ರಣ ಬಿಸಿಲು. ಏರ್ಪೋರ್ಟ್ ಬಳಿ 38 ಡಿಗ್ರಿ ತಲುಪಿದ ತಾಪಮಾನ. ಇನ್ನು ವಿಶ್ವಾದ್ಯಂತ ಕೂಲ್ ಸಿಟಿ ಎಂದೇ ಫೇಮಸ್ ಆಗಿರೋ ನಮ್ಮ ಬೆಂಗಳೂರು ಕೂಡ ಬೇಸಿಗೆ ಬಿಸಿಲಿನಿಂದ ಕುದಿಯುತ್ತಿದೆ. ನಗರದಲ್ಲಿ ತಾಪಮಾನ ನಿರಂತರವಾಗಿ ಏರಿಕೆಯಾಗ್ತಿದ್ದು, ನಿತ್ಯ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲೋ ಜನರು ಬಸವಳಿದು ಬೆಂದು ಹೋಗ್ತಿದ್ದಾರೆ. ವಿಶೇಷವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿರೋದು ಬೇಸಿಗೆಯ ತೀವ್ರತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನಗರದ ಇತರೆಡೆಗಳಲ್ಲೂ 36 ಡಿಗ್ರಿಗಿಂತ ಹೆಚ್ಚು ತಾಪಮಾನ ದಾಖಲಾಗಿದ್ದು, ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಿನ ಬಿಸಿಲು ಜನಜೀವನವನ್ನು ಕಂಗೆಡಿಸ್ತಾ ಇದೆ. ಐಎಂಡಿ ಮಾಹಿತಿ ಪ್ರಕಾರ ಮುಂದಿನ 36 ಗಂಟೆಗಳಲ್ಲಿ ತಾಪಮಾನವು ಇನ್ನೂ 2-3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕರ್ನಾಟಕದಲ್ಲಿ ಈ ಹಿಂದೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋದು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ. 1928ರ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ 45.6 ಡಿಗ್ರಿ ದಾಖಲಾಗಿತ್ತು. 125 ವರ್ಷಗಳ ಹಿಂದೆ ಭಾರತದಲ್ಲಿ ಉಷ್ಣಾಂಶ ದಾಖಲು ಮಾಡುವ ಪ್ರಕ್ರಿಯೆ ಆರಂಭವಾಯಿತು. ಆಗಿನಿಂದ ಬೆಂಗಳೂರಲ್ಲಿ ದಾಖಲಾಗಿರುವ ಅತಿ ಹೆಚ್ಚು ಉಷ್ಣಾಂಶ 39.2 ಡಿಗ್ರಿ ಸೆಲ್ಸಿಯಸ್. ಮೈಸೂರಿನಲ್ಲಿ ಈ ಹಿಂದೆ ದಾಖಲಾಗಿರುವ ಅತಿ ಹೆಚ್ಚು ಉಷ್ಣಾಂಶವೆಂದರೆ 39.9 ಡಿಗ್ರಿ ಸೆಲ್ಸಿಯಸ್. ಹವಾಮಾನ ಬದಲಾವಣೆ ಕಾರಣ ಭಾರತದಲ್ಲಿ 2015ರಿಂದ 2025ರ 10 ವರ್ಷ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ದಶಕವಾಗಿದೆ. ಒಟ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರ ಜಗತ್ತಿನ ಸರಾಸರಿ ಉಷ್ಣಾಂಶದಲ್ಲಿ ಏರಿಕೆಯಾಗ್ತಾ ಇದೆ. ಕಳೆದ 4 ವರ್ಷಗಳಿಂದ ಸತತವಾಗಿ 1.4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ ದಾಖಲಾಗಿದೆ ಎಂದು ವರದಿಗಳು ಹೇಳ್ತಿವೆ. ಈಗಾಗಲೇ ನಮ್ಮ ರಾಜ್ಯದ ಹಲವು ಭಾಗಗಳಲ್ಲಿ 41.5 ಡಿಗ್ರಿ ಟೆಂಪರೇಚರ್ಗಿಂತ ಜಾಸ್ತಿ ಆಗಿರೋದನ್ನ ಕಾಣ್ತೀವಿ. ಬೆಂಗಳೂರಿನಲ್ಲಿ ಸಹ ಕೆಲವು ದಿನಗಳಿಂದ 36ರಿಂದ 37 ಡಿಗ್ರಿ ಟೆಂಪರೇಚರ್ ರೇಂಜಲ್ಲಿ ಇರೋದನ್ನ ಕಾಣ್ತೀವಿ ಬೇರೆ ಬೇರೆ ಪ್ರದೇಶದಲ್ಲಿ. ಅಫ್ಕೋರ್ಸ್ ಬೆಂಗಳೂರಲ್ಲಿ 39.6 ಡಿಗ್ರಿ ಟೆಂಪರೇಚರು 2016ರಲ್ಲಿ ದಾಖಲೆ ಆಗಿತ್ತು. ನಮಗೆ ಹೆಚ್ಚು ಉಷ್ಣಾಂಶ ದಾಖಲಾದ ವರ್ಷ 15 ಮತ್ತು 16. ಸೊ 15ರಿಂದ 25ರವರೆಗಿನ ಡಿಕೇಡ್ ಅಂತ ಏನು ಕರಿತೀವಿ, ಈ 10 ವರ್ಷಗಳಲ್ಲಿ ನೋಡಿದಾಗ ಬೇರೆ ಎಲ್ಲ ಪೀರಿಯಡ್ಗಿನ ಈ 10 ವರ್ಷದಲ್ಲಿ ಉಷ್ಣಾಂಶ ಸಾಕಷ್ಟು ಏರಿಕೆಯಾಗಿರೋದನ್ನ ಕಾಣ್ತಾ ಇದ್ದೀವಿ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ತಾಪ ಹೆಚ್ಚುತ್ತಿರೋ ಈ ಸಮಯದಲ್ಲಿ ಜನರು ಆರೋಗ್ಯದ ಬಗ್ಗೆ ತುಸು ಹೆಚ್ಚೇ ಕಾಳಜಿ ವಹಿಸಬೇಕಾಗತ್ತೆ. ಅದರಲ್ಲೂ ಈ ಉರಿ ಬಿಸಿಲಿನಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಛತ್ರಿ, ನೀರಿನ ಬಾಟಲ್, ಸನ್ಗ್ಲಾಸ್ಗಳನ್ನು ತಪ್ಪದೇ ಕೊಂಡೊಯ್ಯುವುದು ಅತ್ಯಗತ್ಯವಾಗಿದೆ. ಇದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ಜನರು ಜಾಗೃತಗೊಂಡ್ರೆ ಖಂಡಿತ ಪ್ರಕೃತಿಯನ್ನ ಮುಂದಿನ ತಲೆಮಾರಿಗೂ ಉಳಿಸಿಕೊಳ್ಳಬಹುದಾಗಿದೆ. ಜಗತ್ತಿನ 100 ಬಿಸಿ ನಗರಗಳಲ್ಲಿ 95 ಭಾರತದ್ದೇ ಆಗಿರೋದು ಕೇವಲ ಹವಾಮಾನದ ವಿಷಯವಲ್ಲ, ಇದು ನಮ್ಮ ಪ್ರಕೃತಿಯಲ್ಲಿ ಆಗಿರೋ ತುರ್ತು ಪರಿಸ್ಥಿತಿಯ ಸಂಕೇತವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಹಸಿರು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಭೀಕರವಾಗಲಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.